ಟಿ ಶ್ರೀನಿವಾಸ ಮೂರ್ತಿರವರಿಗೆ ಬೀಳ್ಕೊಡುಗೆ ಸಮಾರಂಭ. ಶ್ರೀನಿವಾಸ ಮೂರ್ತಿರವರು ತಮ್ಮ ಜೀವನವನ್ನು ಸರ್ಕಾರಿ ಸೇವೆಯಲ್ಲಿ ತೊಡಗಿಸಿಕೊಂಡು ರೇಷ್ಮೆ ಇಲಾಖೆಯ ನಿರೀಕ್ಷಕರಾಗಿ ಸುಮಾರು 35 ವರ್ಷ 8 ತಿಂಗಳುಗಳ ಕಾಲ ವಿವಿಧ ತಾಲೂಕು ಹೋಬಳಿ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸಿದ್ದು, ನೆಲಮಂಗಲ ಕ್ಷೇತ್ರದ ಸೋಲೂರಿನ ರೇಷ್ಮೆ ಇಲಾಖೆಯ ಆವರಣದಲ್ಲಿ ತಮ್ಮ ಇಲಾಖೆಯ ಆಡಳಿತ ವರ್ಗದವರಿಂದ ಬಹಳ ಗೌರವಯುತವಾಗಿ ಸರ್ಕಾರಿ ನೌಕರಿಯಲ್ಲಿ ಸೇವೆ ಸಲ್ಲಿಸಿ ಇಂದು ನಿವೃತ್ತಿ ಹೊಂದುತ್ತಿರುವ ಶ್ರೀಯುತ ಗೌರವಾನ್ವಿತ ಶ್ರೀನಿವಾಸ ಮೂರ್ತಿರವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಸನ್ಮಾನ್ಯ ಶ್ರೀನಿವಾಸ ಮೂರ್ತಿರವರು ಬಡ ಕುಟುಂಬದಲ್ಲಿ ಹುಟ್ಟಿ ಸುಮಾರು 35 ವರ್ಷ 8 ತಿಂಗಳ ಕಾಲ ರೇಷ್ಮೆ ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ದಕ್ಷ ಅಧಿಕಾರಿಯಾಗಿ ರೈತರಿಗೆ ಕೃಷಿ ವ್ಯವಸಾಯದಲ್ಲಿ ಯಾವುದೇ ತೊಂದರೆ ಆಗದಂತೆ ರೈತರ ಪರ ಕಾಳಜಿ ವಹಿಸಿ ಸೇವೆ ಸಲ್ಲಿಸಿದ ದಕ್ಷ ಅಧಿಕಾರಿ ಇಂದು ಅವರ ಪ್ರಾಮಾಣಿಕತೆ ಮತ್ತು ದಕ್ಷತೆಗೆ ನಿವೃತ್ತಿ ಜೀವನದ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ರೈತರು ಸನ್ಮಾನಿಸಿ ಗೌರವಿಸಿದರು. ನಿವೃತ್ತಿಯಾದ ಶ್ರೀನಿವಾಸ ಮೂರ್ತಿರವರು ಮಾತನಾಡಿ, 35 ವರ್ಷ 8 ತಿಂಗಳು ಸೇವೆ ಸಲ್ಲಿಸಿದ್ದು ಪ್ರಾಮಾಣಿಕವಾಗಿ ರೈತರ ಹಿತ ಕಾಪಾಡಿದ್ದೇನೆ. ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಕಾರ್ಯನಿರ್ವಹಿಸಿದ್ದೇನೆ. ನನ್ನ ಸೇವೆಯಲ್ಲಿ ಯಾರಿಗಾದರೂ ನನ್ನಿಂದ ನೋವಾಗಿದ್ದರೆ ಕ್ಷಮಿಸಿ. ಮುಂದೆ ಬರುವ ಅಧಿಕಾರಿಗಳು ಪ್ರಾಮಾಣಿಕವಾಗಿ ರೈತರ ಹಿತ ಕಾಪಾಡಿಕೊಂಡು ಹೋಗಬೇಕು. ರಾಜ್ಯದ ವಿವಿಧ ತಾಲೂಕುಗಳಿಂದ ಬಂದು ನನಗೆ ಶುಭ ಹಾರೈಸಿದರೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ನಿವೃತ್ತಿಯಾಗುತ್ತಿದ್ದು ನನಗೆ ಸಂತೋಷವಾಗಿದೆ. ನನ್ನಿಂದ ರೈತರಿಗೆ ಸಲಹೆ ಬೇಕಾದರೆ ಕೊಡುತ್ತೇನೆ. ರಂಗಭೂಮಿಯನ್ನು ಮುಂದುವರಿಸುತ್ತೇನೆ ಎಂದರು. ನಾನು ಸುಮಾರು 1989ರಲ್ಲಿ ರೇಷ್ಮೆ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಸೇವೆ ಸಲ್ಲಿಸಲಿಕ್ಕೆ ಜಾಯ್ನ್ ಆದೆ. ಮತ್ತು ನಾನು ಮೊದಲನೇದಾಗಿ ತುಮಕೂರು ಮಾದರಿ ಬಿತ್ತನೆಕೋಟೆ, ನಂತರ ಮಧುಗಿರಿಯಿಂದ ಮತ್ತು ನಾಗವಲ್ಲಿ, ಹೆಬ್ಬೂರಿಂದ ಬೆಂಗಳೂರು ರೇಷ್ಮೆ ಪರಿಷ್ಕರಣಾ ಕೇಂದ್ರ, ಮತ್ತು ಅಲ್ಲಿಂದ ಕೊಳ್ಳೇಗಾಲದಿಂದ ಮತ್ತು ಶಿಡ್ಲಘಟ್ಟದಿಂದ ಮತ್ತು ನೆಲಮಂಗಲದಿಂದ ಮತ್ತಿಕೆರೆಯಿಂದ ಮತ್ತೆ ವಾಪಸ್ಸು ನೆಲಮಂಗಲ ಬಂದು ಸುಮಾರು 20 ವರ್ಷಗಳ ಕಾಲ ಅಲ್ಲಿ ಸೇವೆ ಮಾಡಿ ಕೊನೆಯ ಹಂತದಲ್ಲಿ ಸೋಲೂರಿಗೆ ನನಗೆ ರೇಷ್ಮೆ ನಿರೀಕ್ಷಕರಾಗಿ ವರ್ಗಾವಣೆಗೊಂಡಾಗ ಇಲ್ಲಿ ಒಂದು 3 ವರ್ಷ ಸರ್ವಿಸ್ ಮಾಡಿದೆ. ಒಟ್ಟು ನಾನು 35 ವರ್ಷ 8 ತಿಂಗಳ ಕಾಲ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ನಾನು ನನ್ನ ಸರ್ಕಾರಿ ಸೇವೆ ಜೊತೆಯಲ್ಲಿ ರಂಗಭೂಮಿ ಕಲಾವಿದನಾಗಿ ಒಂದು ಸುಮಾರು 500ಕ್ಕೂ ಹೆಚ್ಚು ನಾಟಕಗಳನ್ನು ಮಾಡಿದ್ದೇನೆ. ಮತ್ತು ಚಂದನದಲ್ಲಿ ಮಾಡಿದ್ದೇನೆ, ಮತ್ತು ಆಕಾಶವಾಣಿಯಲ್ಲಿ ಮಾಡಿದ್ದೇನೆ. ಯಾವುದೇ ಸರ್ಕಾರಿ ಕೆಲಸ ಸಮರ್ಪಕವಾಗಿ ನಿರ್ವಹಿಸಿಕೊಂಡು ರಂಗ ಸೇವೆಯನ್ನು ಕೂಡ ಮಾಡಿದ್ದೇನೆ. ಒಂದು 4 ಪ್ರಶಸ್ತಿಗಳು ಬಂದಿದೆ. ಈಗ ನನ್ನ ನಿವೃತ್ತಿ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ವಿವಿಧ ಇಲಾಖಾ ಮಿತ್ರರು ಹಾಗೂ ನಮ್ಮ ರಾಜ್ಯ ಸಂಘದ ಮಾಜಿ ಅಧ್ಯಕ್ಷರಾದಂಥ ದಯಾನಂದ್ ಸಾಗರ್ ಮತ್ತು ನಮ್ಮ ಉಮೇಶ್ ಸರ್ರು, ನಮ್ಮ ಉಪನಿರ್ದೇಶಕರಾದಂಥ ಕನಕರಾಜ್ ಸರು ನಾನು 1990ರಲ್ಲಿ ಚನ್ನಪಟ್ಟಣ ತರಬೇತಿ ಶಾಲೆಯಲ್ಲಿ ತರಬೇತಿ ಪಡೆಯುವಂಥ ಸಂದರ್ಭದಲ್ಲಿ BSc ಸಿರಿಕಲ್ಚರ್ ಮಾಡ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಪರಿಚಯ ಆಗಿ ಇವತ್ತು ಅವರ ಒಂದು ಅಧ್ಯಕ್ಷತೆಯಲ್ಲಿ ನಿವೃತ್ತಿ ಹೊಂದ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಹರೀಶ್ ಸರು, ಉದಯ್ ಸರು, ಮಾರಣ್ಣ ಸರು, ಮತ್ತು ನಮ್ಮೆಲ್ಲ ಇಲಾಖಾ ಮಿತ್ರರು, ನಮ್ಮ ಪ್ರಕಾಶ್ ಸರ್ ಕುದೂರು, ವರ್ಷಾ ಮೇಡಮ್ಮು, ಮತ್ತು ಸುಪ್ರಿಯಾ ಮೇಡಮ್ ಇತ್ತೀಚೆಗೆ ಬಂದಿದ್ದಾರೆ, ಗಾಯತ್ರಿ ಅವರು, ಮತ್ತು ಈ ರೀತಿ ಎಲ್ಲ ನಮ್ಮ ಜಯರಾಮ್ ಅವರು ಕೂಡ ನಮ್ಮ ಫಾರಮ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಔಟ್ಸೋರ್ಸ್ ಆಗಿ. ಈ ರೀತಿ ಶಿವಾಜಿ ಇವರು, ಈ ರೀತಿ ಎಲ್ಲರ ಜೊತೆಯಲ್ಲಿ ನಾನು ಒಡನಾಡಿಯಾಗಿ ಕೆಲಸ ಮಾಡಿದ್ದೀನಿ. ನನ್ನಿಂದ ಇಲಾಖೆಯಲ್ಲಿ ಇದುವರೆಗೂ ಸೇವೆ ಸಲ್ಲಿಸಿ ನನ್ನಿಂದ ಯಾರಿಗಾದರೂ ಮನಸ್ಸು ನೋವಾಗಿದ್ದರೆ ಇಂಥ ಸಂದರ್ಭದಲ್ಲಿ ನಾನು ಒಂದು ಕ್ಷಮೆಯನ್ನು ಯಾಚಿಸ್ತಾ ಇದ್ದೀನಿ. ಇದೇ ರೀತಿ ನಾನು ಮುಂದೆ ಒಂದು ಸರ್ಕಾರಿ ರೈತರಿಗೆ ಯಾರಾದರೂ ಸಲಹೆಗಳನ್ನು ಕೇಳಿದಾಗ ಹೇಳ್ಕೊಂಡು ಮತ್ತು ನಾನು ರಂಗಸೇವೆಯನ್ನು ಮುಂದುವರಿಸ್ಕೋಬೇಕು ಅಂತಿದ್ದೀನಿ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ವಿವಿಧ ಜಿಲ್ಲೆಗಳಿಂದ, ಧಾರವಾಡದಿಂದ, ಚಿತ್ರದುರ್ಗದಿಂದ, ಚಿಕ್ಕಬಳ್ಳಾಪುರದಿಂದ ಮತ್ತು ತುಮಕೂರಿನಿಂದ ಎಲ್ಲರೂ ಬಂದಿದ್ದಾರೆ. ಮತ್ತು ನಮ್ಮ ಅರಸಪ್ಪನವರು ಕೂಡ ನಾವು ಅವ್ರ ಜೊತೆಯಲ್ಲಿ 10 ವರ್ಷ ಸೇವೆ ಮಾಡಿದ್ದೀವಿ. ನಮ್ಮ ಪ್ರಭಾಕರ್ ಸರ್ ಅವರು ನಾವು ಕೇಂದ್ರ ಸಂಘದಲ್ಲಿ ಕೆಲಸ ಮಾಡಿದ್ದೀವಿ. ನಮ್ಮ ಒಂದು ಕೇಂದ್ರ ಸಂಘದಲ್ಲಿ ನನಗೆ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ನಮ್ಮ ದಯಾನಂದ್ ಸರ್ ಗುರುತಿಸಿದ್ರು. ನಮ್ಮ ಕಳಕಪ್ಪ ಅವರು ನಾವು ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ. ಹೀಗೆ ಅವರು ಮತ್ತೆ ಒಳ್ಳೊಳ್ಳೆ ಅವರ ಜೊತೆಯಲ್ಲಿ ಅವರ ಒಂದು ಜೊತೆಗೂಡ್ಕೊಂಡು ಮುಂದೆ ಕೆಲವೊಂದು ಹೇಳಿದ್ದಾರೆ ನಮ್ಮ ದಯಾನಂದ್ ಸರ್. ಆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತೀನಿ. ಸರ್, ಈಗ 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಆಗ್ತಾ ಇದ್ದೀರಾ. ಈ ನಿಮ್ಮ ಸ್ಥಾನಕ್ಕೆ ಬರೋ ಅಧಿಕಾರಿಗಳಿಗೆ ಸಂದೇಶ?
ಏನು ಸಂದೇಶ ಅಂದರೆ ಈಗ ಇತ್ತೀಚೆಗೆ ಸರ್ಕಾರಿ ಕೆಲಸ ಸಿಗದೆ ದುರ್ಲಭ ಆಗಿದೆ. ಈ ಇಲಾಖೆಯಲ್ಲಿ ಎಲ್ಲ ಸಿಬ್ಬಂದಿಗಳು ಕಡಿಮೆ ಆಗ್ತಾ ಇದ್ದಾರೆ. ಇವಾಗ ಇರೋ ಸಿಬ್ಬಂದಿಗಳೇ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ಕೊಂಡು ಹೋಗುವಂಥ ಒಂದು ಸಂದರ್ಭ ಬಂದಿದೆ. ಅವರು ರೈತರ ಸೇವೆ ಹೆಚ್ಚಿನದಾಗಿ ಮಾಡಲಿ ಇರೋರು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಮಾಡ್ತೇನೆ. ಕೆಲವು ಅಧಿಕಾರಿಗಳು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು ನಿಮ್ಮ ಸೇವೆಯನ್ನು ಅನ್ಸ್ಕೊಳ್ತಾ ಇದ್ರು, ಅದ್ರ ಬಗ್ಗೆ ಖಂಡಿತ ಸರ್, ಅದು ನನ್ನ ಸೇವೆಯನ್ನು ಗುರುತಿಸಿ ಅವರು ನನ್ನ ಬಗ್ಗೆ ಮಾತಾಡಿರೋದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೀನಿ. ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನನ್ನ ಹೆಸರು ಶ್ರೀನಿವಾಸ ಮೂರ್ತಿ ಟಿ, ರೇಷ್ಮೆ ನಿರೀಕ್ಷಕರು. ನಾನು ನಿವೃತ್ತಿ ಹೊಂದ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ನನಗೆ ಸಹಕರಿಸಿದಂತೆ ಎಲ್ರಿಗೂ ಕೂಡ ನಾನು ಚಿರಋಣಿಯಾಗಿದ್ದೀನಿ. ಈ ಸಂದರ್ಭದಲ್ಲಿ ಕನಕರಾಜು ರೇಷ್ಮೆ ಉಪನಿರ್ದೇಶಕರು, ಬಿಎನ್ ಹರೀಶ್ ರೇಷ್ಮೆ ಸಹಾಯಕ ನಿರ್ದೇಶಕರು, ಕೆಎಂ ಉಮೇಶ್ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ದಯಾನಂದ್ ಸರ್ಕಾರಿ ನೌಕರ ಸಂಘದ ಮಾಜಿ ಅಧ್ಯಕ್ಷರು, ಬಸವರಾಜಯ್ಯ ಮಾಜಿ ನೌಕರ ಸಂಘದ ಅಧ್ಯಕ್ಷರು, ನಾಗೇಶ್ ನೆಲಮಂಗಲ ತಾಲೂಕು ನೌಕರ ಸಂಘದ ಅಧ್ಯಕ್ಷರು, ನೆಲಮಂಗಲ ತಾಲೂಕು ಕಲಾವಿದರ ಸಂಘದ ಪದಾಧಿಕಾರಿಗಳು, ರೇಷ್ಮೆ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು, ರೈತರು, ಶ್ರೀನಿವಾಸ ಮೂರ್ತಿ ಕುಟುಂಬ ವರ್ಗ ಭಾಗವಹಿಸಿ ಸನ್ಮಾನಿಸಿ ಗೌರವಿಸಿದರು.